ಹಾಯ್ ಗೈಸ್, ವೆಲ್ಕಮ್ ಟು ವಿದ್ಯಾವೇರು ಅಕಾಡೆಮಿ. ಸೊ ನಾನು ಇವತ್ತು ಡಿಸ್ಕಷನ್ ಮಾಡ್ತಾ ಇರೋದು ಏನಪ್ಪ ಅಂತಂದರೆ ಏಪ್ರಿಲ್ 22 ಈ ವರ್ಷ ನಡೆದಿರ್ತಕ್ಕಂಥ ಒಂದು ಆಘಾತಕಾರಿ ಘಟನೆ ಬಗ್ಗೆ ನಾನು ಕೆಲವೊಂದನ್ನು ಮಾತಾಡಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಸೊ ಗೈಸ್, ಈ ಒಂದು ಏನು ಏಪ್ರಿಲ್ 22 ನಡೆದಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಪಾಕಿಸ್ತಾನದ ಟೆರರಿಸ್ಟ್ಗಳು ಬಂದ್ಬಿಟ್ಟು ನಮ್ಮ ದೇಶದ ಟೂರಿಸ್ಟ್ಗಳ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಅದು ಪಹಲ್ಗಾಮ್ ಪ್ರದೇಶದಲ್ಲಿ, ಜಮ್ಮು ಆ್ಯಂಡ್ ಕಾಶ್ಮೀರ ಇದರಲ್ಲಿ ಬರುತ್ತೆ ಇದು. ಹಾಗೆ ನಮ್ಮಲ್ಲಿ ಈಗ ಆಲ್ರೆಡಿ ನಾವು ನೋಡಿರೋ ಹಾಗೆ ಸಾವಿನ ಸಂಖ್ಯೆ ಅರೌಂಡ್ 30ಗೆ ರೀಚ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ. ಸೊ ಈಗ ವಾರ್ ಅಂತ ಬಂತು ಅಂತಂದರೆ ನಮ್ಮಲ್ಲೂ ನ್ಯೂಕ್ಲಿಯರ್ ವೆಪನ್ಸ್ ಇದ್ದಾವೆ, ಅವರಲ್ಲೂ ಇದ್ದಾವೆ, ರೈಟ್? ಸೇಡಿಗೆ ಸೇಡು ಸವಾ ಸೇಡು ಅಂತ ಹೋಗ್ತಾ ಹೋದರೆ ವಾರ್ ಅಂತ ಬಂದಾಗ ಎಷ್ಟೋ ಪ್ರಾಣಗಳು ಹೋಗುತ್ತೆ, ರೈಟ್? ಸೊ ಈಗ ಅದಕ್ಕೆ ನಮ್ಮ ಮೋದಿಯವರು ಏನು ಮಾಡ್ತಾ ಇದ್ದಾರೆ, ವಾರಿಗೂ ಕೂಡ ನಾವು ರೆಡಿ ಇದ್ದೀವಿ, ಹಾಗೆ ಕೆಲವೊಂದು ಸ್ಯಾಂಕ್ಷನ್ಸ್ಗಳನ್ನು ಅಂದರೆ ಕೆಲವೊಂದು ಒಪ್ಪಂದಗಳನ್ನಾಗಿರ್ಬೋದು ಅಥವಾ ಕೆಲವೊಂದು ತುಂಬ ಸ್ಟ್ರಿಕ್ಟಾಗಿ ರೂಲ್ಸ್ಗಳನ್ನು ತರೋದ್ರಿಂದ ಆಗಿರ್ಬೋದು, ಏನೆಲ್ಲ ಹೊಡ್ತ ಕೊಡ್ಬೋದು ಅವ್ರುಗಳಿಗೆ ಅಂತ ನೋಡೋಣ. ಸೊ ಫಸ್ಟ್ ಆಫ್ ಆಲ್, ಈಗ ಆ್ಯಸ್ ಆಫ್ ನಾವು ಬಂದಿರತಕ್ಕಂಥ ಈ 5 ಅಪ್ಡೇಟೆಡ್ ನ್ಯೂಸ್ಗಳು ನೋಡಿ. ಇಲ್ಲಿ ಮೀನ್ಸ್ ರಿಲೇಟೆಡ್ ಟು ಈ ಒಂದು ಅಟ್ಯಾಕಿಂದ ಪಾಕಿಸ್ತಾನಕ್ಕೆ ಏನೇನೆಲ್ಲ ನುಕ್ಸಾನ ಆಗಬಹುದು, ಹಾಗೇ ಆಗುತ್ತೆ, ಖಂಡಿತ ಹಾಗೇ ಆಗುತ್ತೆ. ನೀರಿಲ್ದೆಲ್ಲ ಯಾರೂ ಇರೋಕ್ಕಾಗೋದಿಲ್ಲ, ರೈಟ್? ಸೊ ಈಗ ಫಸ್ಟ್ ಪಾಯಿಂಟ್ ನೋಡಿ, 1960ರಿಂದ ಇದ್ದ ಸಿಂಧು ಜಲ ಒಪ್ಪಂದ ರದ್ದು ಅಂತ ಇದೆ. ಸೊ ಇಟ್ ಈಸ್ ನಥಿಂಗ್ ಬಟ್ ಇಂಡಸ್ ವಾಟರ್ ಟ್ರಿಟಿ ಅಂತ ಕರಿತೇವೆ. ಇದನ್ನು ಸೈನ್ ಯಾವಾಗ ಆಗಿರುತ್ತಪ್ಪ ಅಂತಂದರೆ ಇನ್ 1960s ಆಗಿರುತ್ತೆ. ಸೈನ್ ಯಾರ್ಯಾರ ಮಧ್ಯೆ ಆಗಿರುತ್ತಪ್ಪ ಅಂತಂದರೆ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ಹಾಗೆ ಪಾಕಿಸ್ತಾನ್ ಪ್ರೆಸಿಡೆಂಟ್ ಫೀಲ್ಡ್ ಮಾರ್ಷಲ್ ಆಯುಬ್ ಖಾನ್ ಅವ್ರ ಮಧ್ಯೆ ಆಗಿರುತ್ತೆ. ಓಕೆ, ಸೊ ಇದನ್ನು ನೆಗೋಷಿಯೇಷನ್ ಬಂದ್ಬಿಟ್ಟು ವರ್ಲ್ಡ್ ಬ್ಯಾಂಕ್ ಇದು ನೋಡ್ತಾ ಇರುತ್ತೆ. ಅಂದರೆ ಇವರಿಬ್ಬರು ಮಧ್ಯ ಇವರು ಒಂಥರ ವಿಟ್ನೆಸ್ ಇದ್ದಂಗೆ, ಅಥವಾ ಇವರು ಏನಂತ ಹೇಳ್ಬೋದು, ನೆಗೋಷಿಯೇಟ್ ಮಾಡೋರಿದ್ದಂಗೆ ಅಂತ ಹೇಳ್ಬೋದು. ಓಕೆ, ಅದು ಕರಾಚಿಯಲ್ಲಿ ಸೈನ್ ಆಗುತ್ತೆ. ಸೊ ಇಲ್ಲಿ ಏನಪ್ಪ ಅಂತಂದರೆ ಈ ವೆಸ್ಟರ್ನ್ ರಿವರ್ಸ್ ಮೀನ್ಸ್ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್, ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಅಂತ ಏನು ಹೇಳ್ತೀವಿ, ಇಲ್ಲಿ ವೆಸ್ಟರ್ನ್ ರಿವರ್ಸ್ ಬಂದ್ಬಿಟ್ಟು ಇಂಡಸ್, ಚೆನಾಬ್, ಜೇಲಂ ಈ ಮೂರನ್ನು ಕೂಡ ಪಾಕಿಸ್ತಾನಕ್ಕೆ ಬಿಟ್ಕೊಟ್ಟಿರ್ತೀವಿ. ದೆನ್ ರಾವಿ, ಬಿಯಾಸ್, ಸತ್ಲಜ್ ಈ ಮೂರನ್ನು ಕೂಡ ನಾವು ಇಂಡಿಯಾದವ್ರು ಇಟ್ಕೊಂಡಿರ್ತೀವಿ. ಓಕೆ, ಈಗ ಈ ಒಪ್ಪಂದನ ನಾವೇನು ಮಾಡ್ತಾಯಿದ್ದೀವಿ, ಕ್ಯಾನ್ಸಲ್ ಮಾಡ್ತಾಯಿದ್ದೀವಿ. ಇಷ್ಟು ದಿನಗಳವರೆಗೆ ಎಷ್ಟೇ ಅಟ್ಯಾಕ್ಸ್ ಆದ್ರೂ, ಓಕೆ, ಪುಲ್ವಾಮಾ ಅಟ್ಯಾಕ್ ಆಗಿರ್ಬೋದು, ರೈಟ್? ಸೊ ಹಾಗೆ ಈ ಮುಂಬೈ ಅಟ್ಯಾಕ್ ಆಗಿರ್ಬೋದು, ಈ ಥರ ಎಲ್ಲ ನೋಡಿದಾಗ ನಾವು ಇನ್ನೂ ಸುಮ್ಮನೆ ಇದ್ವಿ. ವರ್ಲ್ಡ್ ಬ್ಯಾಂಕ್ ಅವ್ರು ಏನು ಅನ್ಕೊಂಡ್ಬಿಡ್ತಾರೋ ಏನೋ, ಬೇರೆಯವ್ರು ಏನು ಅನ್ಕೋತಾರೋ ಏನೋ ಅಂತಂದ್ಬಿಟ್ಟು. ಬಟ್ ಈಗ ಸಮಯ ಬಂದೇ ಬಿಟ್ಟಿದೆ, ನಾವು ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಳ್ಳೇಬೇಕು. ಸೊ ಹಾಗಾಗಿ ಈ ಒಪ್ಪಂದನ ನಾವು ರದ್ದು ಮಾಡ್ತಾ ಇದ್ದೀವಿ. ಓಕೆ, ಈ ಒಪ್ಪಂದನ ಏನು ಮಾಡ್ತಾಯಿದ್ದೀವಿ, ರದ್ದು ಮಾಡ್ತಾಯಿದ್ದೀವಿ. ದ ನೆಕ್ಸ್ಟ್, ಅಟಾರಿ ಗಡಿ ತಕ್ಷಣದಿಂದಲೇ ಬಂದ್. ಪಾಕ್ ಪ್ರಜೆಗಳಿಗೆ ಇನ್ನಿಲ್ಲ ಭಾರತದ ವೀಸಾ. ಯಾಕೆ ಕೊಡಬೇಕು? ವಿಷಕಾರಿ ಜಂತುಗಳಿಗೆ ನಾವು ಅನ್ನ ಹಾಕಬೇಕಾ ಅಥವಾ ಒಳಗಡೆ ಬಿಟ್ಕೋಬೇಕಾ? ನೋ, ರೈಟ್? ದೆನ್ ಭಾರತದಲ್ಲಿನ 25 ಪಾಕ್ ರಾಜತಾಂತ್ರಿಕರ ಉಚ್ಚಾಟನೆ. ಭಾರತದ ವೀಸಾ ಪಡೆದ ಪಾಕ್ ಪ್ರಜೆಗಳಿಗೆ ದೇಶ ತೊರೆಯಲು 40 ಗಂಟೆ ಗಡುವು. ಹೌದಪ್ಪ, ನಮ್ಮ ದೇಶ ಬಿಟ್ಟು ತೊಲಗಿ ಫಸ್ಟ್. ಪಾಕ್ನಲ್ಲಿರುವ ಭಾರತದ ರಾಜತಾಂತ್ರಿಕರು ವಾಪಸ್. ಇದಾಗಲೇಬೇಕು. ಇಷ್ಟೂ ತಂದರೆ ಮಾತ್ರ ಅವರಿಗೆ ಬುದ್ಧಿ ಕಲಿಸೋಕ್ಕಾಗೋದು. ನಮಗೂ ನಿಮಗೂ ಗೊತ್ತಿರೋಗೆ ಪಾಕಿಗೆ ಬೇರೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತು. ಈಗ ಮಿಸೈಲ್ ಸಪೋರ್ಟ್ ಮಾಡ್ತಾರೆ, ಇನ್ನೊಂದು ಸಪೋರ್ಟ್ ಮಾಡ್ತಾರೆ ಅಂತ ಬಂತು ಅಂತಂದರೆ ಇವುಗಳನ್ನು ನಾವು ಮಾಡಿದರೆ ಮಾತ್ರ ಅವರಿಗೆ ಬುದ್ಧಿ ಕಲಿಸೋಕ್ಕಾಗುತ್ತೆ. ಇನ್ನಷ್ಟು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ ಕೇಂದ್ರ ಸರ್ಕಾರ. ಹಾಗೆ ಈಗ ಏನು ತಗೊಂಡಿದೆ ನಿರ್ಧಾರನ, ಇದನ್ನು ಚಾಚು ತಪ್ಪದೆ ಮಾಡಬೇಕಾಗಿ ವಿನಂತಿ. ಹಾಗೆ ಯಾರ್ಯಾರೆಲ್ಲ ತಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳನ್ನ ಕಳ್ಕೊಂಡಿದ್ದೀರಾ ಈ ಒಂದು ಅಟ್ಯಾಕಲ್ಲಿ, ಸೊ ಅವರಿಗೆ ಆ ಭಗವಂತ ಶಕ್ತಿ ಕೊಡಲಿ ಆ ನೋವನ್ನು ತಡ್ಕೊಳ್ಳೋವಷ್ಟು. ಹಾಗೆ ಈಗ ಆಪರೇಷನ್ ಟಿಕ್ಕ ಅಂತ ಸ್ಟಾರ್ಟ್ ಮಾಡಿದ್ದಾರೆ ಮಿಲಿಟರಿ ಫೋರ್ಸಸ್ಗಳು. ಸೊ ಇದರಲ್ಲಿ ಈಗ ಆಲ್ರೆಡಿ 2 ಟೆರರಿಸ್ಟ್ಗಳನ್ನು ಸಾಯಿಸಿದ್ದಾರೆ ಅಂತ ನ್ಯೂಸ್ ಬರ್ತಾ ಇದೆ. ಸೊ ಇನ್ನಷ್ಟು ಯಾರ್ಯಾರೆಲ್ಲ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೋ ಅವರಿಗೆಲ್ಲರಿಗೂ ತಕ್ಕ ಶಿಕ್ಷೆ ನೀಡಬೇಕು ಅಂತ ದೇವರಲ್ಲಿ ಕೇಳ್ಕೊತಾ ಇದ್ದೀನಿ. ಸೊ ಈಗಲಾದ್ರೂ ನಮ್ಮ ದೇಶದವರು ದೇಶ ಅಂತ ನೋಡಿ, ಓಕೆ, ಮತ್ತೊಂದು ಮಗದೊಂದು ನಾನು ಹೇಳೋದೇ ಬೇಡ, ಏನು ಇಂಡೈರೆಕ್ಟಾಗಿ ಹೇಳಕೊಟ್ಟಿದ್ದೀನಿ ಅಂತಂದ್ಬಿಟ್ಟು, ನಮ್ಮ ದೇಶ ನಮ್ಮ ಕೈಲಿದ್ದರೆ ಸುರಕ್ಷಿತ. ಓಕೆ, ಸೊ ಧನ್ಯವಾದಗಳು.